ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಹಾಸನಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಅಕ್ಕವರು ಇವಾಗ ಪಕ್ಕದಲ್ಲೇ ಒಂದು ಮನೆನ ಕಟ್ತಾ ಇದ್ದಾರೆ. ಅವ್ರ ಮನೆ ಪಕ್ಕ ಒಂದು 4 ಮನೆಗಳಿದ್ವು, ಹಳೆಯ ಮನೆಗಳು, ಹಂಚಿನ ಮನೆ. ಈಗ ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಈ ಥರ ಡೂಪ್ಲೆಕ್ಸ್ನ ಮಾಡ್ಕೊಂಡಿದ್ದಾರೆ. ಈಗ ಇವರು ಇದಕ್ಕೆ ವಾಸ ಬರಬೇಕು ಅಂತ ಮಾಡಿದ್ದಾರೆ. ನಮ್ಮ ಅಕ್ಕಂಗೆ ಇದು ವಿಡಿಯೋ ಹಾಕೋದು ಇಷ್ಟ ಇರಲಿಲ್ಲ, ಯಾಕೆಂದರೆ ಎಲ್ಲ ಗೃಹಪ್ರವೇಶದಲ್ಲೇ ನೋಡಲಿ ಅಂತ ಆಸೆ ಇತ್ತು. ಅದಕ್ಕೆ ನಾನು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ಅಕ್ಕನ ಮದುವೆ ಆದಾಗ ಇಲ್ಲಿ ಏನೂ ಇರಲಿಲ್ಲ, ಅಂದರೆ ಮನೆಗಳಾಗಲಿ, ರೋಡ್ ಆಗಲಿ, ಹಾಗೆಯೇ ಕರೆಂಟ್ ಆಗಲಿ ಇರಲಿಲ್ಲ. ಅಕ್ಕನ ಮದುವೆ ಆದಮೇಲೆ ಮಕ್ಕಳೆಲ್ಲ ಚಿಕ್ಕವಿದ್ವು. ನಾನು ರಜಕ್ಕೆ ಹೋದಾಗ ನಾನು ಅಷ್ಟೇ ಅಲ್ಲಿ ಜಾಸ್ತಿ ಇರೋಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ನೋಡಿ, ಮನೆ ಈ ಥರ ಬಂದಿದೆ. ಆಲ್ಮೋಸ್ಟು ಇನ್ನು ನವಂಬರಲ್ಲಿ ಹೊಸ ಮನೆ ಗೃಹಪ್ರವೇಶ ಕೂಡ ಆಗುತ್ತೆ. ಆಚೆ ಬಂದು ನೋಡ್ತಾ ಇದ್ವಿ ಹೇಗೆ ಕಾಣುತ್ತೆ ಅಂತೇಳಿ. ಈಗ ನಾನು ರೀಸೆಂಟಾಗಿ ಹೋಗಿದ್ದೆ ಅಂತಕ್ಕೆ ಅಂದರೆ ಅಕ್ಕ ಆಫೀಸ್ಗೆ, ಅಂದರೆ ಅವಳು ಡ್ಯೂಟಿಗೆ ಹೋಗಬೇಕಾದ್ರೆ ಬಿದ್ದುಬಿಟ್ಟು ಸ್ವಲ್ಪ ಕೈ ಏಟು ಮಾಡ್ಕೊಂಡಿದ್ಲು. ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ. ಸಂಜೆ ಆಗಿತ್ತಲ್ಲ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೇಳಿ ನಾನು ಮತ್ತು ನನ್ನ ಚಿಕ್ಕ ಮಗ ರಕ್ಷಿತ್ ಅಂತ ಹೇಳಿ ಅಕ್ಕನ ಮಗ ಇಬ್ಬರು ಕೂಡ ಬಂದ್ವಿ. ಇವ್ನಿಗೆ ಅಡ್ರೆಸ್ಸು ನಾನು ಬುಜ್ಜಿ ಅಂತ ಇಟ್ಟಿದ್ದೆ. ಚಿಕ್ಕ ಮಗುವಿಂದ ನಾನು ಜಾಸ್ತಿ ಇವನಿಗಿನ್ನ ಜಾಸ್ತಿ ನಮ್ಮ ಚೇತು ನನ್ನ ಹತ್ರ ಜಾಸ್ತಿ ಬೆಳೆದಿದ್ದ. ಗುರುವಾರ ಆಗಿತ್ತಲ್ಲ, ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಮಠಕ್ಕೆ ಅಂತ ಬಂದಿದ್ದೀವಿ. ನಾನು ಮದುವೆಗೆ ಮುಂಚೆ ರಾಘವೇಂದ್ರ ಸ್ವಾಮಿ ರಾಯರು ವಾರ ಮಾಡ್ತಾಯಿದ್ದೆ ಅಂದರೆ ತುಂಬಾ ನನಗೆ ಇಷ್ಟ. ಹೇಗೆ ಮಾಡ್ತಾಯಿದ್ದೆ ಅಂದರೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಅಡುಗೆನೂ ನಾನೇ ಮಾಡಿಕೊಂಡು ನೆಲದ ಮೇಲೆ ಊಟ ಮಾಡಿ ರಾಘವೇಂದ್ರ ಸ್ವಾಮಿದನ್ನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬುಕ್ಕಲ್ಲಿ ಒಂದು ಪೇಜು, ಅಂದರೆ 3 ಕಾಲಮ್ ಹಾಕ್ಕೊಂಡು ಬರಿತಾ ಇದ್ದೆ. ಅದು ನನಗೆ ಮೊದಲಿಂದನೂ ಅಭ್ಯಾಸ ಇತ್ತು. ಆಮೇಲೆ ಸ್ವಲ್ಪ ಮದುವೆ ಆದಮೇಲೆ ಅದೆಲ್ಲ ಮಾಡಬೇಡ ಅಂತ ಹೇಳಿ ಪ್ರೆಗ್ನೆನ್ಸಿನಲ್ಲಿ ಬಿಟ್ಟಿದ್ದು, ಅದು ಬಿಟ್ಟಿದ್ದೆ. ಹಾಗಾಗಿ ಅದು ಸ್ವಲ್ಪ ಬ್ರೇಕ್ ಆಗಿತ್ತು ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ ಶುರು ಮಾಡ್ಕೊಂಡಿದ್ದಂಥದ್ದಲ್ಲ ಇದು ರಾಘವೇಂದ್ರ ಸ್ವಾಮಿ ವ್ರತನ ನಾನು. ಅದು ಒಂಥರ ಓಲ್ಡ್ ಮೆಮೊರಿ, ಚೆನ್ನಾಗಿತ್ತು ಆವಾಗ ಅಮ್ಮನ ಮನೆಯಲ್ಲೆಲ್ಲ ಮಾಡಬೇಕಾದ್ರೆ. ಈಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಹಾಗೆಯೇ ನಾವು ನಂಬಿದ್ದೀವಿ ಅಂತ ದೇವರು ಅಂತ ಇದ್ಮೇಲೆ ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ಭಕ್ತಿನ ತೋರಿಸೋದ್ರಲ್ಲಿ ತಪ್ಪಿಲ್ಲ ಅನಿಸುತ್ತೆ. ಅದು ಮಧ್ಯದಲ್ಲಿ ಬಂದಿರೋವಂಥದ್ದಲ್ಲ. ಹಾಗೆಯೇ ಅಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ, ಬನ್ನಿ ಚಿಕ್ಕಮ್ಮ ಹೋಗೋಣ ಅಂತ ಹೇಳ್ದೆ. ಅಲ್ಲೂ ಕೂಡ ಹೋಗಿ ಬಂದ್ವಿ. ಈಗ 4 ವರ್ಷ ಆಯಿತು ನಾನು ಗುರುವಾರ ನಾನ್ ವೆಜ್ನ ತಿನ್ನೋದನ್ನು ಬಿಟ್ಟು. ಮುಂಚೆ ತಿಂತಿದ್ವಿ. ಈಗ ಒಂದು 3-4 ವರ್ಷನೇ ಆಯಿತು ಅಂದ್ಕೊಳ್ತೀನಿ. ಶಿರಡಿಗೆ ಹೋಗಿ ಬಂದಮೇಲಿಂದ ನಾನು ನಾನ್ ವೆಜ್ನ ಬಿಟ್ಬಿಟ್ಟಿದ್ದೀನಿ, ಗುರುವಾರ ಮಾತ್ರ ತಿನ್ನೋದನ್ನು. ಹಾಗೆ ಅಲ್ಲೇ ಟೆಂಪಲಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಅಲ್ಲೆಲ್ಲ ಊಟ ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆಯೇ ಸ್ವಲ್ಪ ದಿನಸಿ ಸಾಮಾನು ತೊಗೋಬೇಕು ಅಂತ ಹೇಳ್ದೆ. ಹಾಗಾಗಿ ಅಲ್ಲಿ ಬಂದಾಗ ಹಾಸನಾಂಬೆ ದೇವಸ್ಥಾನ ಕಾಣಿಸ್ತು. ಅದು ಕೂಡ ಸ್ವಲ್ಪ ನೀವೆಲ್ಲ ನೋಡಲಿ ಲೈಟಲ್ಲಿ ಹೇಗೆ ಕಾಣಿಸುತ್ತೆ ಗೋಪುರ ಅನ್ನೋದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ದಿನಸಿ ಸಾಮಾನೆಲ್ಲ ತೊಗೊಂಡಿದ್ದು ನಾನು ಅಷ್ಟೊಂದು ಡೀಟೇಲಾಗಿ ವೀಡಿಯೋನ ನಾನು ಮಾಡ್ಕೊಳ್ಳಿಲ್ಲ. ಹಾಗೆಯೇ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಒಂದು ಜ್ಯೂಸನ್ನ ಕುಡ್ಕೊಂಡು ಬರೋಣ ಅಂತ ಹೋದ್ವಿ. ನಾನು ಬೇಡ, ಸೋಡಾ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಸೋಡಾ ಕುಡ್ಕೊಂಡು ಬಂದ್ವಿ. ಮುಂದೆ ಫುಲ್ಲು ಫಾಸ್ಟಾಗಿ ಮನೆ ಹತ್ರ ಹೊರಟ್ಬಿಟ್ಟು ಅವನು. ಆಮೇಲೆ ನೋಡಿದ್ರೆ ಇದು ದೊಡ್ಡದಾಗಿ ಕಾಣಿಸ್ತಾ ಇತ್ತು ರೋಡಿಗೆ. ಇದು ಏನಿದು ಗೋರಿಲ್ಲ ಅಂತಾರೆ, ಅದು ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಆಗಿತ್ತು. ನಾನು ಅದಕ್ಕೆ ಗಾಡಿ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಹೇಳಿದೆ. ಬಾರಂಟಿ ನಾಳೆ ಹೋಗೋಣ ಅಂತ ಹೇಳ್ದೆ ಅವನು. ಇಲ್ಲ, ನಾನು ಇವತ್ತೇ ನೋಡಬೇಕು, ನಡಿ ಆಚೆಯಿಂದ ನೋಡೋಣ, ಒಳಗೆ ಹೋಗ್ದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅಲ್ಲಿ ಆಚೆ ನೋಡ್ಕೊಂಡು ಬರೋಣ ಬಾ ಅಂತ ಹೇಳಿ ಬಂದೆ. ಇದು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ. ಪರವಾಗಿಲ್ಲ, ತುಂಬ ಜನ ನೋಡಿದ್ದಾರೆ ಇದನ್ನು, ಹಾಗಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಮಕ್ಕಳೆಲ್ಲ ಸ್ವಲ್ಪ ಹೆದರ್ಕೊಳ್ತಾಯಿದ್ರು. ಮುಂದೆ ಹೋಗಿ ನೋಡ್ತಾಯಿದ್ರೆ ಮಕ್ಕಳೆಲ್ಲ ತುಂಬಾ ಹೆದರ್ಕೊಳ್ತಾಯಿದ್ರು. ನನಗೆ ಇದು ಮಕ್ಕಳು ತುಂಬಾ ಗಾಬರಿ ಆಗಿಬಿಟ್ಟಿದ್ದಾರಲ್ಲಪ್ಪ ಅಂತ ಅನ್ನಿಸ್ತು. ದೊಡ್ಡವರಿಗೆ ಒಂಥರ ಅಟ್ರಾಕ್ಟ್ ಆಗಿದೆ. ಹಾಗೆ ಮುಂದೆ ಒಂದು ದೊಡ್ಡ ಈಗಲ್ನ ಮಾಡಿಟ್ಟಿದ್ದಾರೆ, ಚೆನ್ನಾಗಿತ್ತು ನೋಡೋದಕ್ಕೆ. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಆಗೋಗಿತ್ತು, ಆಗಲೇ ಒಂದು 12-12:30 ಆಗೋಗ್ಬಿಟ್ಟಿತ್ತು. ಆಗ ಬೇಲೂರಿಗೆ ಗಾಡಿನಲ್ಲೇ ಹೊರಟ್ವಿ. ಏನಕ್ಕೆ ಹೊರಟ್ವಿ ಅಂದರೆ ಇಲ್ಲಿ ಮದುವೆ ಇತ್ತು. ನನ್ನ ದೊಡ್ಡ ಮಗ ಚೇತನ್ ಏನಿದ್ದಾನೆ, ಅವನ ಫ್ರೆಂಡಿನ ಮದುವೆ ಇತ್ತು. ಹಾಗಾಗಿ ಹೋಗಬೇಕು ಅಂದ್ಕೊಂಡಿದ್ರಂತೆ ಅಮ್ಮ ಮಗ. ಅವ್ರ ಅಕ್ಕಂಗೆ ಏಟಾಗಿತ್ತಲ್ಲ, ಅಕ್ಕಂಗೆ ಏಟಾಗಿ ಆಲ್ರೆಡಿ ಒಂದು 10 ಡೇಸ್ ಏನೋ ಆಗೋಗಿತ್ತು. 10 ಡೇಸಿಂದನೂ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಈಗ ಮಗಳು ಬಂದಿದ್ನಲ್ಲ, ಮನೆ ಹತ್ರ ಒಬ್ರು ಯಾರಾದರೂ ಇರಲೇಬೇಕಿತ್ತು. ಹಾಗಾಗಿ ನಮ್ಮ ಅತ್ತೆಯವರು ಕೂಡ ಇದ್ದರು. ಹಾಗಾಗಿ ಹೋಗಿ ಬರೋದಕ್ಕೆ ನನಗೂ 2 ದಿನ ಅನುಕೂಲನೇ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೋದ್ವಿ. ರಿಸೆಪ್ಷನ್ನು ಇವರು ಡೇ ಇಟ್ಕೊಂಡಿದ್ರು, ನೈಟ್ ಇರಲಿಲ್ಲ. ಹಾಗಾಗಿ ನಾವು ಇನ್ನೂ ದಾರೆ ನಡೀತಾ ಇತ್ತು. ಹೋಗಿ ಬಂದುಬಿಡೋಣ. ಪಕ್ಕದಲ್ಲೇ, ಚೌಟ್ರಿ ಪಕ್ಕದಲ್ಲೇ ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಇರೋದಿದು.
ಅದಕ್ಕೋಸ್ಕರ ಅಲ್ಲಿ ನೋಡ್ಕೊಂಡು ಬಂದುಬಿಡೋಣ ಫಸ್ಟು, ಆಮೇಲೆ ಹೋಗೋಣ ಅಂತ ಹೇಳಿದೆ. ನಾನು ಆಲ್ಮೋಸ್ಟು ಡ್ರೆಸ್ಸಸ್ ಏನೂ ತೊಗೊಂಡು ಬಂದಿಲ್ಲ, ನನ್ನ ಮ್ಯಾರೇಜಿಗೆಲ್ಲ ಬರೋಲ್ಲ ಅಂತ ಹೇಳಿದೆ. ಅಕ್ಕ ಹೇಳಿದ್ರು ಸೀರೆಲ್ಲ ಹಾಕ್ಕೊಂಡು ಹೋಗು ಅಂತ. 2 ವೀಲರಲ್ಲಿ ಸೀರೆಲ್ಲ ಹಾಕ್ಕೊಂಡು ಕ್ಯಾರಿ ಮಾಡೋದಕ್ಕೆ ಈ ಬಿಸಿಲಲ್ಲಿ ಕಷ್ಟ ಆಗುತ್ತೆ, ನಾನು ಜೊತೆನಲ್ಲಿ ಬರ್ತೀನಿ, ಬಟ್ ಮದುವೆ ಮನೆ ಒಳಗೆ ಬರೋಲ್ಲ ಅಂತ ಹೇಳಿದ್ದೆ. ಹಾಗಾಗಿ ನಾನು ಮದುವೆ ಮನೆ ಒಳಗೆ ಹೋಗಲಿಲ್ಲ. ಎಷ್ಟು ಬಿಸಿಲಿತ್ತು ಅಂದರೆ ನಿಜವಾಗ್ಲೂ ಅಷ್ಟು ತುಂಬಾ ಭಯಂಕರವಾದ ಬಿಸಿಲು ಅಂತಲೇ ಹೇಳ್ಬೋದು. ಸ್ಲಿಪ್ಪರ್ ಇಲ್ದಲೆ ಒಳಗಡೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ನೋಡೋಣ ಅಂದ್ಬಿಟ್ಟು ಒಳಗಡೆ, ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ಅಕ್ಕನ ಮದುವೆ ಆಗಿ ಸುಮಾರು ಒಂದು 30 ವರ್ಷನೇ ಆಯಿತು ಅಂದ್ಕೊಳ್ತೀನಿ. 28ರಿಂದ 30 ಆಗಿದೆ ಅಂದ್ಕೊಳ್ತೀನಿ. ಹೋಗೇ ಇರಲಿಲ್ಲ, ಇಲ್ಲಿಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಬಂದ್ವಿ. ಹಾಗೆ ಚೆನ್ನಕೇಶ್ವರ ಸ್ವಾಮಿ ದರ್ಶನ ತುಂಬಾ ಚೆನ್ನಾಗಾಯಿತು, ನೋಡಿರಲಿಲ್ಲ. ಬಂದಿದ್ದಕ್ಕೆ ಇದೊಂದು ಅನುಕೂಲನೇ ಆಯಿತು ಅನ್ಬೋದು. ಇನ್ನೂ ಒಂದು ಸ್ವಾರ್ಥ ಕೂಡ ಆಯಿತು ನನಗೆ. ಹೇಗೂ ಫ್ರೆಂಡ್ ಇದ್ದಾಳೆ ಅಲ್ಲಿ, ನನ್ನ ಚೈಲ್ಡ್ಹುಡ್ ಫ್ರೆಂಡು ಸಾಧಿಕಾ ಅಂತ ಹೇಳಿ, ಅವ್ರ ಮನೆಗೂ ಹಂಗೆ ಭೇಟಿ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಸ್ವಾರ್ಥದಲ್ಲಿ ಬರ್ತೀನಿ ಅಂತ ಹೇಳಿ ಅವನ ಜೊತೆ ಆಗಾಗ ಹೊರಟಿದ್ದು. ಅಕ್ಕನ ನೋಡ್ಕೊಂಡು ಹೋಗೋದಕ್ಕೆ ಅಮ್ಮನೂ ಕೂಡ ಬಂದಿದ್ದರು. ಹಾಗೆಯೇ ಅಮ್ಮನೂ ದೇವಸ್ಥಾನಕ್ಕಲ್ವ ಅಂತ ಹೇಳಿ ಅವರು ಬಂದರು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಟೆಂಪಲ್, ಹಳೆಯ ಕಾಲದ್ದು, ಹೊಯ್ಸಳರ ಕಾಲದ್ದು. ಆಲ್ಮೋಸ್ಟ್ ಕೆತ್ತನೆಗಳೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಯಾರು ಆ ಕಡೆ ಆಂದಿವೆ, ಧರ್ಮಸ್ಥಳ ಈ ಥರ ಹೋಗುವಂಥವ್ರಿದ್ರೆ ಆಂದಿವೆ ಹೋಗ್ಬೋದು. ಸಮ್ಮರ್ ಇರೋದ್ರಿಂದ ಬಿಸಿಲು ಕೂಡ ಜಾಸ್ತಿ ಇತ್ತು, ಮತ್ತು ರಜಾ ಇರೋದ್ರಿಂದ ಮಕ್ಕಳು ದೊಡ್ಡವರು ತುಂಬ ಜನನೇ ಇದ್ದರು. ನಾವು ಮದುವೆಗೆ ಅಂತ ಹೇಳಿ ಬಂದಿದ್ದು, ಹಾಗಾಗಿ ಇಲ್ಲಿ ನೋಡ್ಕೊಂಡು ಹೋಗ್ಬಿಡೋಣ, ಚೆನ್ನಾಗಿದೆಯಲ್ವ ಪ್ಲೇಸು ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು. ಹಾಗಾಗಿ ಇದು ಒಂದು ಪ್ಲೇಸ್ನ ನೋಡಿರಲಿಲ್ಲ ನಾನು, ಹಾಗಾಗಿ ನೋಡೋದಕ್ಕೆ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು. ಬಂದೆ ಈ ಕಡೆ ಬನ್ನಿ, ಇಲ್ಲಿ ದೇವರ ಪಾದ ಇದೆ ಇಲ್ಲಿ. ಎಲ್ಲ ಓದೋದು ಈ ಥರ ಟೈಮ್ನ ಸ್ಪೆಂಡ್ ಮಾಡಿ, ಅಂದರೆ ನಮ್ಮ ಅಕ್ಕನ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ತುಂಬ ವರ್ಷಗಳೇ ಆಗಿತ್ತು ಅಂತಲೇ ಹೇಳ್ಬೋದು. ಅವಾಗೆಲ್ಲ ಚಿಕ್ಕ ಮಕ್ಕಳಿದ್ರು, ಅವ್ರನ್ನೆಲ್ಲ ಊರುಗಳು ಕರ್ಕೊಂಡು ಹೋಗೋದು, ಅವರು ನೋಡ್ಕೊಳ್ಳೋದು, ಒಂಥರ ಮೆಮೊರಿ ಅವಾಗೆಲ್ಲ ತುಂಬ ಚೆನ್ನಾಗಿತ್ತು. ನೋಡಿ, ಪಿಂಕ್ ಶರ್ಟ್ ಹಾಕಿದ್ದಾನಲ್ಲ ಅವನು, ದೊಡ್ಡವನು ಚೇತನ್ ಅಂತ ಹೇಳಿ. ಗಿಫ್ಟು ಕೂಡ ಕೈಯಲ್ಲಿ ಇಟ್ಕೊಂಡೇ ಬಂದಿದ್ದಾನೆ. ಅವರಿನ್ನೂ ರೆಡಿ ಮಾಡ್ತಾಯಿದ್ರು, ಹಂಗಾಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಬಂದ್ವಿ. ನೆಕ್ಸ್ಟು ಮನೆಯೆಲ್ಲ ಕಟ್ಟಾದ್ಮೇಲೆ ಅವನಿಗೆ ಮ್ಯಾರೇಜ್ ಕೂಡ ಮಾಡೋಣ ಅಂತ ಹೆಣ್ಗಳನ್ನ ಹುಡುಕ್ತಾ ಇದ್ದಾರೆ ಮನೆಯಲ್ಲಿ. ಕೊಡೋದೇಳಿ ಎಷ್ಟಿದು? ಎಷ್ಟಾಕಾಯ್ತು? ಹಾಂ, 350. ಅವ್ರು 200 ಅಂತಾರೆ, ನೀವು 350 ಅಂತೀರ. ಎಷ್ಟು ಕೊಡ್ತೀರಾ? 100 ಬರುತ್ತೆ, ಕೊಡಿ. ಬರುತ್ತೆ, ಬೇಕಮ್ಮ ಸರ್? ದೀಪಗಳೆಲ್ಲ ಬೇಡ, ದೀಪ ಕಲ್ಲಿನ ದೀಪ, ದೀಪಾವಳಿಗೆ ತುಳಸಿಗಟ್ಟಿಗೆ ಬಾಗಿಲು. ಎಷ್ಟಿದು? ಒಂದಕ್ಕೆ 350. ಇದೇನು ಇಷ್ಟೊಂದು ರೇಟ್ ಹೇಳ್ತೀರಾ? ಕೈಯಲ್ಲಿ ಕೆತ್ತನೆ ಮಾಡೋದು, ನಾವೆಲ್ಲ ಸ್ವಂತ ಮಾಡೋದು. 2 ದೀಪ ಆಮೇಲೆ 3 ಸೇರಿ ಎಷ್ಟು ಕೊಡ್ತೀರಿ ಕೇಳಿ? 3 ಸೇರಿ 300 ಕೊಡೋಣ ಅಕ್ಕ. ಆಮೇಲೆ ಬರಲ್ಲ, ದೀಪ ಬರುತ್ತೆ. 3 ಸೇರಿ ಎಷ್ಟು ಕೊಡ್ತೀರಾ? ಅಷ್ಟೇ. ಆಮೇಲೆ ಅದೆಲ್ಲ ವ್ಯಾಪಾರ ಎಲ್ಲ ಮಾಡಿ ಆದಮೇಲೆ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ನಾವು ಹಿಂಗೆ ಬಂದಿದ್ದೀವಿ, ಮನೆ ಹತ್ರ ಬರ್ತಾಯಿದ್ದೀನಿ, ಎಲ್ಲಿರೋದು ಮನೆ ಅಂತ ಹೇಳಿ. ಹಾಗಾಗಿ ಅಡ್ರೆಸ್ ಎಲ್ಲ ಸ್ವಲ್ಪ ಮಿಸ್ ಹೊಡೆದ್ಬಿಡ್ತು. ಆ ರೋಡಿಂದ ಬೇರೆ ರೋಡ್ಗೆ ಹೋಗಿ ಆಮೇಲೆ ಬಂದ್ಲು ಪಾಪ, ಅವಳೇನೆ ಬಿಸಿಲಲ್ಲಿ ಅವಳೇ ಬಂದು ನಮ್ಮನ್ನು ಮನೆಗೆ ಕರ್ಕೊಂಡು ಹೋದ್ಲು. ಸುಮ್ಮನೆ ಹಿಡ್ಕೊ. ಇಲ್ಲಿಂದ ಮುಂಗಡವರೆಗೂ ಇದ್ದಿದ್ದು ನಿಮಗೆ. ಅಲ್ಲಿಗೆಲ್ಲ ಐಟಮ್
ಮನೆಯೆಲ್ಲ ಇಲ್ಲೇ ಹಾಕೊಂಡಿದ್ದೀರಾ? ಇಲ್ಲಿಂದ ಅಲ್ಲಿವರೆಗೂ ಇದ್ದಿದ್ದೆ. ಹೆಂಗೋ ಅಂಗಡಿದು ಸ್ವಲ್ಪ ಬಾಡಿಗೆ ಎಲ್ಲ ಉಳಿತಾಯ ಆಯ್ತಲ್ವ? ಸ್ವಂತ ಮನೆ ಆಗಿರೋದಕ್ಕೆ ಆಗಲೇ ಆಗ್ತಾರೆ ಅವ್ರಿಗೆ ಅಲ್ಲ, ನಿಮ್ಮ ವಸ್ತು ನಿಮ್ಮ ಮನೆಯಲ್ಲಿ ಇರುತ್ತೆ, ಬಾಡಿಗೆ ಕಟ್ಟೋದು ತಪ್ಪುತ್ತೆ ಅಷ್ಟೇ. ಕಡೆಯಿಂದ ಇದ್ದಿದ್ದೀವಿ ಇಲ್ಲಿ ಇಟ್ಟಿದ್ದೀವಿ. ಅವೆಲ್ಲ ನೀರು ನಿಮ್ದು ಅಂಗಡಿ ಇದೆ ಏನಪ್ಪ? ಅಲ್ಲೊಂದಿದೆ ಇಲ್ಲೊಂದಿದೆ. ಮಗ ದೊಡ್ಡವನು, ಅಮ್ಮಗಿನ ದೊಡ್ಡವಳು, ಬೆಂಗಳೂರಲ್ಲಿ ಹೋಗ್ತಾವನೆ. 1 ವರ್ಷ ಐತೆ ಅವನು. 8th 9th 10th ರಕ್ಷೆ ಯಜಮಾನ್ರೆ ಅಂಗಡಿ ಇಟ್ಕೊಂಡ್ರದಲ್ಲ. ಯಜಮಾನ್ರು ಅಲ್ಲ ಅಂಗಡಿ ಇರ್ತವ್ರೆ ಆ ಕಡೆ. ಇದು ಗೋಡನ್ ಮಾಡ್ತಾರೆ. ಇದು ಮನೆನೇನೆ, ಮನೆಯಲ್ಲಿ ಆ ಕಡೆ ಎಲ್ಲ ಇಷ್ಟು ಮಾಸ ಪೂರ್ತಿ ಮನೆ ಇತ್ತು. ಇವಾಗೆಲ್ಲ ಚೇಂಜ್ ಸ್ವಂತ ಮನೆನಾ? ಸ್ವಂತ ಮನೆ. ಇಲ್ಲಿಂದ ಅಲ್ಲಿವರೆಗೂ ಫುಲ್ ಮನೆ ಇದೀವಿ. ಈಗ ಅಂಗಡಿ ಮಾಡ್ಕೋಬೇಕಂತ ಎಲ್ಲ ಹೊಡೆದು ಎಲ್ಲ ಆಲ್ಟರ್ ಮಾಡ್ಕೊಂಡಿದ್ವಿ. ಇಷ್ಟು ಮನೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೀವ್ಯಾವ ಬಂದ್ರಿ ಊರಿಂದ? ಎಲ್ಲ ಬೆಳಗ್ಗೆನೆ ಬಂದು ನೆನೆನೆ ಬಂದಿದ್ದು ಸಾಯಂಕಾಲ. ಮತ್ತೆ ಯಾವನ ನಾನು ನೆನೆ ಅಮ್ಮನ ಮನೆ ಬಂದು ಈ ಕಡೆ ಅಕ್ಕನ ಮನೆಗೆ ಅಂತಲೇ ಬಂದೆ. ಇಷ್ಟೇ ಅವ್ರದ್ದು. ಬಂದೆ. ಬರೋ ಅಷ್ಟರಲ್ಲಿ ನೋಡಿ ಚಿಕನ್ ಎಲ್ಲ ರೆಡಿ ಇಟ್ಕೊಂಡಿದ್ದಾಳೆ. ಬಿರಿಯಾನಿನ ಮಾಡ್ತೀನಿ ಅಂತ ಹೇಳಿ ನಾವಿದೆಲ್ಲ ಬೇಡ ಅಂತ ರಿಸ್ಕ್ ಅಂತ ಹೇಳಿದ್ವಿ. ಅದಕ್ಕೆ ಅವಳು ಮದುವೆ ಮನೆಗೆ ಬಂದಿರೋದು ಪಾಪ ಅವಳಿಗೆ ಗೊತ್ತಿಲ್ಲ, ಬರೀ ಟೆಂಪಲ್ಗೆ ಅಂತ ತಿಳ್ಕೊಂಡಿದ್ಲು ಅವಳು. ಅದು ಬಾಯಿ ತೆಗಿ ಒಂಚೂರು. ಚೆನ್ನಾಗಿದೆ ಇದು ಗುಂಡಿ. ನೋಡಿ, ಅವ್ರು ಮಾಡೋದಕ್ಕೂ ನಾನು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮುಸ್ಲಿಮ್ಸ್ ಅವರೆಲ್ಲ ಹೀಗೆ ಅಂತೆ ಮಾಡೋದು ಬಿರಿಯಾನಿ, ನಾವೇ ಬೇರೆ ಥರ ಮಾಡ್ತೀನಿ. ಅದಕ್ಕೆ ಈ ಸಲ ಇವಳು ಮಾಡಿರೋದನ್ನು ನೋಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಆ ಥರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಮಾಡಿದೆ ಅಂದರೆ ಹಾಲು ಬಿಸಿ ಮಾಡಿಕೊಂಡೆ, ಹಾಲು ಬಿಸಿ ಮಾಡಿಕೊಂಡೆ, ಇದು ಸಕ್ಕರೆ ಹಾಕಿ ಬಿಸಿ ಮಾಡಿಕೊಂಡೆ. ಆಮೇಲೆ ಫ್ಲೇವರ್ ಹಾಕಿದೆ. ಆಮೇಲೆ ಚೈನಾ ಗ್ಲಾಸ್ ತೊಳೆದು ಎಣ್ಣೆ ಹಾಕಿ ಚೈನಾ ಗ್ಲಾಸ್ ಇದು ಮಾಡಿಕೊಂಡೆ, ಮಿಲ್ಟ್ ಮಾಡಿಕೊಂಡೆ. ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿ ತಟ್ಟೆಗೆ ಹಾಕಿದೆ. ಈಗ ಕಟ್ ಮಾಡಬೇಕಾ ಅದನ್ನು? ಅದು ಕಟ್ ಮಾಡಬೇಕು. ಕಟ್ ಮಾಡ್ಕೊಂಡು ನೋಡಿ, ಅವಳೇ ಹೋಮ್ ಮೇಡ್ ಸ್ವೀಟ್ ಕೂಡ ಮಾಡಿದ್ಲು. ತುಂಬ ಚೆನ್ನಾಗಿತ್ತು ಸ್ವೀಟು ಕೂಡ. ಹಾಗೆಯೇ ಇಲ್ಲಿ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ನಾನು ಹೇಳಿದ್ನಲ್ಲ, ಬೇರೆ ಸಪ್ರೇಟ್ ಬೇಯಿಸ್ಕೊಂಡು ಅನ್ನನ ಬೇಯಿಸ್ಕೊಂಡು ಅದಕ್ಕೂ ಸ್ವಲ್ಪ ಮಸಾಲೆಗಳೆಲ್ಲ ಹಾಕಿದ್ದಾಳೆ. ಅದನ್ನು ನಾನು ನೋಡ್ಕೊಂಡಿದ್ದೀನಿ. ಈಗ ಅದನ್ನು ಮಸಾಲೆ ಏನಿದೆ ಅಕ್ಕಿನ ಅದಕ್ಕೆ ಹಾಕ್ಬಿಟ್ಟು ಚಿಕನ್ಗೆ ಬಿರಿಯಾನಿಗೆ ಏನು ರೆಡಿಯಾಗಿದೆ ಅದಕ್ಕೆ ಇದನ್ನು ಹಾಕಿ ತಿರುಗಬೇಕಂತೆ. ನಾವು ಸಾಂಬಾರನ್ನ ತಿರುಗಿಸ್ತಾ ಥರ ತಿರುಗಿಸ್ಬಾರ್ದಂತೆ. ನೋಡ್ತಾ ಇರ್ಬೋದು ನೀವು ಅವಳು ಹೇಗೆ ತಿರುಗಿಸ್ತಾ ಇದ್ದಾಳೆ ಅಂತ. ಅದೇ ಕೆಲಸ ಸೀಸನ್ ಮುಗಿದ್ಮೇಲೆ ಹಿಂಗೆ 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 ಹಾಕ್ತೀವಲ್ಲ, ಅದು ಅಕ್ಕಿ ಹೊಡ್ಬೇಕುತ್ತೆ. ಹಿಂಗೆ ಹೊಡ್ಬೇಕು. ತಿರುಗಿಸೋದ್ರಲ್ಲಿ ಒಂದು ಮುಕ್ಕಾಲು ಭಾಗ ಬೇಯಿಸಿದ್ಯಾ? ಈಗ ಮುಕ್ಕಾಲು ಭಾಗ ಬೇಯಿಸಿದ್ದೀನಿ. ಇಲ್ಲಾಂದ್ರೆ ಬರೀ ಅಕ್ಕಿ ಹಾಕ್ಬಿಟ್ಟು ಅದು ನಾವು ಶೇರ್ವ ತಗೊಂಡಿದೀವಲ್ಲ, ಆ ಶೇರ್ವಲ್ಲ ಒಂದು ಲೆಹರ್ ಅಕ್ಕಿ, ಒಂದು ಲೆಹರ್ ಅದನ್ನೇ ನಾನು ಹೇಳಿದ್ದು. ಹಂಗ್ ಮಾಡಿದ್ರು ಆಗುತ್ತೆ. ಲೇಯರ್ ಬಿರಿಯಾನಿ ಕೆಳಗಡೆ ಅದು ಹಾಕ್ಬಿಟ್ಟು ಮೇಲ್ಗಡೆ ಅನ್ನ ಹಾಕ್ಬಿಟ್ಟು ದಮ್ಕು ಬಿಡ್ತಾರೆ. ಆಮೇಲೆ ತಗೋಬೇಕಾದ್ರೆ ಕಲಸಿ ತಗೊಂತಾರೆ. ಅದೊಂದು ಟೈಪ್ ಆಗುತ್ತೆ. ಬಟ್ ಚೆನ್ನಾಗಿರುತ್ತಾ ಅದು ಚೆನ್ನಾಗಿರುತ್ತೆ. ಅಂದ್ರೆ ಮಸಾಲೆ ಎಲ್ಲ ಒಂದಿರಲ್ಲ ಅನ್ಸುತ್ತಪ್ಪ ನನ್ನ ಅಂದಾಜು. ಅನ್ನಕ್ಕೆ ಅನ್ನ ತಗೋಬೇಕಾದ್ರೆ ಮಸಾಲೆ ಕಲಸಿ ತಗೋಬೇಕು. ಈಗ ಚಿತ್ರಾನ್ನ ನೀವು ಇದು ಮಾಡ್ತೀರಲ್ಲ, ಅದು ಟೇಸ್ಟ್ ಬರುತ್ತೆ. ಒಂಥರ ಟೇಸ್ಟ್. ಇದನ್ನ ಪೂರ್ತಿ ಇದು ಮಾಡ್ಕೊಡ್ತೀವಿ, ಅದೇ ಟೇಸ್ಟ್ ಬರುತ್ತೆ. ಅದೇ ನೀನು ಹೇಳಿದ್ರೆ ಅಕ್ಕಿನ ನಾವು ತಿರುಗಿಸೋದು ನಮ್ದು ರೀತಿನೇ ಬೇರೆ, ನೀನು ತಿರುಗಿಸ್ತಾ ಇರೋದೇ ಈಗ ಬೇರೆ ತಾನೇ. ಅದೇ ಹಿಂಗೆ ಪೂರ್ತಿ ನಾವು ಸಾಕು ತಿರುಗಿಸ್ಕೊಂಡು ಸ್ವಲ್ಪ. ಈಗ ಅದನ್ನ ದಮ್ ಕಟ್ಟಬೇಕಾ?
ಈಗ ತುಪ್ಪ ಹಾಕಿದ್ಮೇಲೆ ತಿರುಗಿಸಲ್ಲ, ಒಂದು ಸ್ವಲ್ಪ ದಂಬ ಆಗುತ್ತೆ ಆಮೇಲೆ ತಿರುಗಿಸಲ್ಲ. ಇನ್ನೇನು ಅದೇ ಕರ್ಗಿರುತ್ತಲ್ಲ. ಎಷ್ಟು ನಿಮಿಷ ಬಿಟ್ಟಿದ್ಯಾ? ಒಂದು ಸ್ವಲ್ಪ ಅನ್ನ ಎಲ್ಲ ಇದಾಗಬೇಕು. ಗಾಳಿ ಆಡಬಾರ್ದು. ಒಬ್ಬರೊಬ್ಬರು ಟೇಲ್ ಹಾಕಿರ್ತಾರೆ. ಈ ಗಾಳಿ ಹೋಗಂಗಿಲ್ವಾ? ಒಂದು 2 ನಿಮಿಷ ಹಂಗಿರ್ಲಿ. ಜೋರು ಉರಿ ಮಾಡಿದ್ಯಾ? ಒಂದು 2 ನಿಮಿಷ ಇದಾಗಲಿ. ಆಲ್ಮೋಸ್ಟು ಬಿರಿಯಾನಿ ಎಲ್ಲ ಆಯಿತು. ತುಂಬ ಚೆನ್ನಾಗಿತ್ತು ಟೇಸ್ಟು. ನಾನು ಅದನ್ನು ಅವಳು ಯಾವ ಥರ ಮಾಡಿದ್ಲು ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಕೂತಿದ್ದೀವಿ ಇವಾಗ. ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿ ಹಾಗೆ ಒಂದು ಸ್ವೀಟ್ ಇತ್ತು. ಆ ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ತಿನ್ನೋಕ್ಕಾಗಲಿಲ್ಲ, ನಾವು ಬಿರಿಯಾನಿನೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ವಿ. ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ವಿ, ಬಿರಿಯಾನಿ ಅಲ್ವಾ, ಬಿಸಿ ಬಿಸಿ ಇತ್ತು. ಹಾಗಾಗಿ ಸ್ವೀಟ್ ತಿನ್ನಲಿಲ್ಲ ನಾನು, ಬೇಡ ಕಣೆ ಅಂದೆ. ಹಂಗಾಗಿ ಅವಳು ಬಾಕ್ಸಿಗೆ ಹಾಕ್ಕೊಟ್ಲು. ಅಮ್ಮ ಶುಕ್ರವಾರ ಆಗಿರೋದ್ರಿಂದ ಅಮ್ಮ ಏನೂ ತಿನ್ನಲ್ಲ ನಾನ್ ವೆಜ್ಜು, ಅದಕ್ಕೋಸ್ಕರ ಅಮ್ಮ ಏನೂ ತಿನ್ನಲಿಲ್ಲ. ಹಂಗೂ ಅವ್ರ ಮನೆಯವ್ರು ಬಂದು ಹೊರ್ಗಡೆಯಿಂದ ಏನಾದರೂ ತಂದು ಕೊಡ್ತೀನಿ ಬಿಡಿ ವೆಜ್ಜು ಅಂತ ಹೇಳಿದ್ರು. ಅಮ್ಮ ಒಪ್ಪಲಿಲ್ಲ, ಅದಕ್ಕೆ ಬೇಡ ನನಗೆ ಅಂದರು. ಅಮ್ಮಗೆ ಯಾಕೋ ಆಲ್ಮೋಸ್ಟು ತಲೆನೋವು ಬಂದುಬಿಟ್ಟಿತ್ತು ಆಗಲೇ, ಅಲ್ಲೇ ತಲೆನೋವ್ತಾ ಇದೆ ಅಂತ ಹೇಳಿದ್ರು. ಹಂಗೂ ಟ್ಯಾಬ್ಲೆಟ್ ಕೊಡ್ತೀನಿ ಅಂದ್ಲು ಅವಳು, ಬೇಡ ಅಂದು. ಇದನ್ನೆಲ್ಲ ಊಟ ಎಲ್ಲ ಮಾಡಿಕೊಂಡು ಈಗ ನಾವು ಹಾಸನ ಕಡೆ ಹೊರಡ್ತಾಯಿದ್ದೀವಿ. ನನ್ನ ಫ್ರೆಂಡ್ ನೋಡ್ಕೊಂಡು ಬಂದಿದ್ದಂಗಾಯಿತು, ನನಗೆ ಖುಷಿ ಆಯಿತು. ತುಂಬ ದಿನದಿಂದ ಕರಿತಾನೆ ಇದ್ಲು, ಧರ್ಮಸ್ಥಳ ಆ ಕಡೆ ಎಲ್ಲ ಓಡಾಡ್ತೀಯಾ, ಬರೋದೇ ಇಲ್ಲ ನಮ್ಮ ಮನೆಗೆ ಅಂತ. ಈಗ ಅಕ್ಕನ ನೋಡ್ಕೊಂಡು ಬರೋದಕ್ಕೆ ಅಂತ ಹೇಳಿ, ಮದುವೆಗೆ ಅಂತ ಹೇಳಿ ಹೋಗಿದ್ದಕ್ಕೆ, ಅವಳನ್ನು ನೋಡಿದ್ದಕ್ಕೆ ಅನುಕೂಲನೇ ಆಯಿತು ಅಂತಲೇ ಹೇಳ್ಬೋದು. ನನಗೆ ಒಂದು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಹಾಗೆಯೇ ಶನಿವಾರ ನಾನು ಬೆಳಗ್ಗೆನೇ ಹೊರಟು ಬಂದೆ, ಯಾಕೆಂದರೆ ವಾರ ಇತ್ತು. ಹಾಗೆಯೇ ಭಾನುವಾರ ಒಂದು ಫಂಕ್ಷನ್ ಕೂಡ ಹೋಗಬೇಕಾಗಿತ್ತು. ಹಂಗಾಗಿ ಹೊರಟ್ಬಿಡೋಣ ಬೇಗ ಅಂತ ಹೇಳಿ ಬಂದುಬಿಟ್ಟೆ ನಾನು. ಶನಿವಾರ ಬೆಳಗ್ಗೆ 6:30ಗೆ ಟ್ರೈನ್ ಇತ್ತು. ಹಾಗಾಗಿ ನಾನು ಇವಾಗ ಕುಣಿಗಲ್ ಕಡೆ ಓಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ದಲ್ಲೇ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ. ಲವ್ ಯು ಆಲ್.